ಓಹೋ ಮೀಟಿಂಗ್ ಲಡರ್ ಬಂದು ಬಿಟ್ಟಾರಲ್ಲ ಆಗಲೇ. ಇಷ್ಟು ದಿನ ತಣ್ಣಗೆ ಆರಾಮ್ಸೆ ಇತ್ತು ನೋಡು ಮನಿ. ಬಂದು ಹೊಕ್ಕರ್ಸ್ಕೊಂಡ್ಬಿಟ್ಟು ನಾಯಿಗಳು ನಮ್ಮ ನೆಮ್ಮದಿ ಹಾಳು ಮಾಡ್ತಾರೆ. ಈಗ ನೋಡು ನೆಮ್ಮದಿಯಾಗಿ ಇರಕ್ಕೆ ಬಿಡಂಗಿಲ್ಲ ಈಗ ನಂಗೂ ನಮ್ಮ ಅಕ್ಕಾಗ. ಇದಕ್ಕರ ಬಂದ್ವೇನ ಇವು ಇರಬಾರ್ದಾ ಇನ್ನೊಂದು 4 ತಿಂಗಳು ಅಲ್ಲೇ. ಏನಾಗ್ಲಿ ಐಶ್ವರ್ಯ ಒಬ್ಬಕ್ಕಿನ ಗುಣ ಆಗತ್ತಿಲ್ಲ. ಅಯ್ಯೋ ಅಕ್ಕ ಅಲ್ಲಿ ನೋಡಲ್ಲ ದವ್ವಗಳು ಬಂದವು ಮನೀಗ. ಬಂದ್ವೆ ನೀವು ಸುಂದ್ರ್ಯಾರ ನಮ್ಮ ನೆಮ್ಮದಿ ಹಾಳು ಮಾಡಕ್ಕೆ. ನಾನು ಅದನ್ನ ಹೇಳಾತಿದ್ದೆ ಮತ್ತೆ ಇಷ್ಟೊತ್ತಕ್ಕ. ಅಯ್ಯೋ ಬೀದಿ ನಾಯಿಗಳು ಮನಿಗೆ ಬಂದಾವು. ಹ್ಞೂ ಅಕ್ಕ ಆಗ್ಲಿಂದ ಓಡ್ಸಾತೀನಿ ನಾನು. ಹೊಂಟೇ ಇಲ್ಲ ಹೊರಗೆ ನಾಯಿಗಳು. ಎಷ್ಟು ಸೊಕ್ಕೈತೆ ನೋಡ್ಲಿ ದೀಪ. ನಮಗೆ ನಾಯಿ ಅಂತಾರೆ ಇವ್ರು. ನಮ್ಮ ಮನೆಗೆ ಬಂದು ನಮ್ಗೆ ಎಷ್ಟು ನಾಟಕ ಮಾಡ್ತಾರೆ ಇವ್ರು. ಅಲ್ಲ ಹಡಿಬಿಟ್ಟಾರ ನಮಗ ನಾಯಿ ಅಂತ ಮಾಡ್ತೀನಿ ನಿಮ್ಗೆ ಇವತ್ತು. ಅದು ಹೆಂಗೆ ಈ ಮನೆಯಾಗ ಇರ್ತೀರಿ ನೀವು ಇವತ್ತು ನಾನು ನೋಡೇ ಬಿಡ್ತೀನಿ. ಪ್ರೀತಿ ನೀಗ 3 ಬಿಟ್ಟವ್ರು ಹಡಿಬಿಟ್ಟಾರ ಗೊತ್ತೇನು ನಿನಗೆ? ಅವರಲ್ಲೇ 3 ಬಿಟ್ಟವ್ರ ಗತೆ ಇನ್ನೊಬ್ಬ ಮನೆಯಾಗ ಇರ್ತಾರೆ. ನಾಚಿಕೆ ಕೆಟ್ಟವ್ರ ಗತೆ ಅವರಲ್ಲ. ಕರೆಕ್ಟ್ ಅರ್ಥ ಮಾಡ್ಕೊಂಡೆ ನೋಡ್ಲೆ. ಅವ ನೋಡ ಇನ್ನೊಬ್ಬರ ಮನ್ಯಾಗ ವರ್ಷಾಂಗಟ್ಲೆ ಇರ್ತಾವಲ್ಲ 3 ಬಿಟ್ಟವ್ರ ಗತೆ. ನಾಚಿಕೆನೇ ಇರಲ್ಲ ಅವ್ರಿಗೆ. ಚೀತು ಯಾಕಂತ ಉಳಿದ್ರು ಹಿಂಗ್ ಒರೆಸ್ಕೊಂಡು ಹಿಂಗ್ ಮುಚ್ಕೊಂಡ್ ಕೂತಿರ್ತಾವ ನೋಡ. ಅಂತವೆಲ್ಲ ವ್ಯವಸ್ಥೆಗಳು ನಮ್ಮ ಮನೆಗೆ ಬಂದು ಜೋಡಾಗ್ತಾವ ನೋಡ. ನಮ್ಮ ಮನೆಗೆ ಒಳ್ಳೆ ಯಾವ ಜೋಡಿನ ಆಗಂಗಿಲ್ಲ. ಎಲ್ಲ ನಾಚಿಕೆ ಕೆಟ್ಟರ ಜೋಡಿ ಆಗ್ತಾರ ನೋಡ ನಮ್ಮ ಮನೆಗೆ. ಏನ್ ಹೇಳಿದ್ರು ನಾಚಿಕೆ ಬರಂಗಿಲ್ಲ. 3 ಬಿಟ್ಟು ನಿಂತಿರ್ತಾವಂತ ಮತ್ ನಾಚಿಕೆಲಿಂದ ಬರ್ಬೇಕ. ಇನ್ನೊಬ್ಬ ಮನ್ಯಾಗ ಕಂಡರ ಮನ್ಯಾಗ ತಿಂದು ರೆಡಿ ಆಗ್ಬಿಟ್ಟಿರ್ತೈತೆ. ಮತ್ತೆ ಅವ್ರ ಮನೆ ಬಿಟ್ಟು ಹೋಗೋಕೆ ಎಲ್ಲಿ ಮನಸ್ಸು ಬರುತ್ತೆ. ಮತ್ತೆ ಬಿಟ್ಟಿ ಕೂಳೆ ತಿಂದು ಧನ ಬೆಳೆದ್ಬಿಟ್ಟಿರ್ತಾವ. ಮತ್ತೆ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲಿ ಬಿಟ್ಟು ಹೋಗ್ಬೇಕು ಹೇಳ. ಈ ಹದ್ರಿಗಿತ್ತಿ ದೀಪ ಎಷ್ಟರ ಮಾತಾಡ್ತಾಳೆ. ಚಿನ್ನಾಲಿ ಒಯ್ದೊಂದು ಪೂರ ಅಕ್ಕ ಆಕಿ ಜೊತೆ ಹೋಗ್ಬೇಕಿ ಪ್ರೀತಿ ಭಾಳ ಸಂಪರ್ಕ ಅನ್ಕೊಂಡಿದ್ದೆ. ಬಿಟ್ಟು ನಾನು ಭಾರಿ ಜೋರದಾರ ಇಬ್ರು. ಇವ್ಗಳಿಂತ ನನ್ನ ಜೀವನ ಹಾಳಾಗ್ಬಿಟ್ಟೈತಿ. ಊರು ಹದ್ರಿಗಿತ್ಯಾರ ಒಯ್ದೊಂದು ನಮ್ಮ ಮಾಮಗಳನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡ್ರೆ ನಾವು ಅವ್ರನ್ನ ಮದುವೆ ಮಾಡ್ಕೊಂಡು ಇಂಥ ದೊಡ್ಡ ಮನ್ಯಾಗ ಆರಾಮ್ಸಿರಿ ರಾಣಿಗತೆ ಇರೋಣಂತ ಮಾಡಿದ್ರೆ ಎಲ್ಲ ಮಣಪಾಳು ಮಾಡಿಬಿಟ್ರ. ಗಂಡ್ಯಾರು ಒಯ್ದೊಂದು ಈ ಕಡೆ ಅದು ಇಲ್ಲ ಈ ಕಡೆ ಇದು ಇಲ್ಲ ಅಂತೇಳಿ 3 ಬಿಟ್ಟಿರೋಗತ್ತೆ. ನೀ ಮನ್ಯಾಗದೀವಿ ಏನಕ್ಕ ನೀನು 3 ಬಿಟ್ಟಿರೋಗತ್ತೆ ಅನ್ನತ್ತೆ ಅಲ್ಲ. ಹಂಗಲ್ಲೇ ಮತ್ತೆ ಈ ನಾಯಿಗಳು ಇರಲಿಲ್ಲ ಅಂದ್ರೆ ನಾವು ಆರಾಮ್ಸಿ ಮಾಮಗಳು ಮದುವೆ ಮಾಡ್ಕೊಂಡು ಈ ಮನ್ಯಾಗ ರಾಣಿಗತೆ ಇರ್ತಿದ್ವಿ ನಾವು. ನಮ್ಮ ಜಾಗನ ಕಿತ್ಕೊಂಡು ಇದ್ದು ಮತ್ತೆ ನಮಗ ಮಾತಾಡ್ತಾರೆ ಇವ್ರು. ನಾವೇನು ಬೇರೆ ಮನ್ಯಾಗ ಅದೀವಿ ನಮ್ಮ ಅತ್ತಿ ಮನ್ಯಾಗ ನಾವು ಅದೀವಿ ಅದ ಅಂತೆ ನಾನು. ಅದು ಅಲ್ದ ನಮ್ಮ ಸ್ಥಾನ ಕಿತ್ಕೊಂಡು ಎಷ್ಟರ ನಾಟಕ ಮಾಡ್ತಾರೆ ನೋಡಿ ಇವ್ರು. ನಮಗೆ ಈ ಪರಿಸ್ಥಿತಿ ಯಾಕೆ ಬರ್ತೈತಿ? ನಾಯಿಗಳು ಇಲ್ಲಿದ್ದಿತ್ತಂದ್ರೆ ನಾವು ಆರಾಮ್ಸಿ ಇರ್ತಿದ್ವಿ ಇಲ್ಲಿ ಜೋಪಡಿ ಮನೆ ಬಿಟ್ಟು. ನಮ್ಮ ಮನ್ಯಾಗಂತರೂ ಇರೋಕ್ಕಾಗಂಗೆ ಇಲ್ಲ. ಇಟ್ಟ ಮನೆ ಐತಿ ತಿನ್ನಕ್ಕೂ ಗತಿ ಇಲ್ಲ ಏನೂ ಇಲ್ಲ. ಅದ ಮಮ್ಮಿ ದುಡ್ಕೊಂಡು ಬಂದ್ಮ್ಯಾಗ ತಿನ್ಬೇಕು ನಾವು. ಇಲ್ಲಾಂದ್ರೆ ನಾವೇ ಕೆಲ್ಸಕ್ಕೆ ಹೋಗ್ಬೇಕು. ಹೋಗ್ಯಾವ ಸಾಕಾಗೈತೆ ನಾನು ಕೆಲ್ಸಕ್ಕೆ ಹೋಗಿ ಆ ಬಾಡಿಗೆ ಯಾರ ತೆಕ್ಕಿಗಟ್ಲೈತೆ ಆ ಮನೀದ. ಇಲ್ಲಿರೋಣಂದ್ರೆ ಇವು ನಾಯಿಗಳು ಕಾಟ ಒಂದು. ಹೆಂಗಾರ ಮಾಡಿ ಮಾವಾಗಳನ್ನ ಇವ್ರನ್ನ ದೂರ ಮಾಡೋಣ ಅಂತಂದ್ರೆ ಅವು ತಿರ್ಗಾ ನೋಡಂಗಿಲ್ಲ ನಮ್ಮ ಕಡೆ. ಎಷ್ಟರ ಮೈ ಮೇಲೆ ಬಿದ್ದು ಮಾತಾಡ್ಸಿದ್ರು ಏನು ಮಾತಾಡಂಗೇ ಇಲ್ಲ. ನಮ್ಮ ಕಡೆ ಇಲ್ಲಾರ್ದಂಥದ್ದು ಏನು ಇವ್ರ ಕಡೆ ಐತೇನೆ. ನೋಡಕ್ಕೆ ಅವ್ಕಿಂತ ಚಂದ ನಾವೇ ಅದೇವಿ. ಅಕ್ಕ ನೋಡ್ರಿ ಅವ್ಕಿಂತ ಚಂದ ಬ್ಯೂಟಿಫುಲ್ ಆಗಿ ನಾವೇ ಅದೀವಿ. ನಮ್ಮನ್ನು ತಿರ್ಗಾ ನೋಡಂಗಿಲ್ಲ ಅವ್ರೊಳಗೆ ಅಂತದ್ದು ಏನೈತೆ ಅಂತೇಳಿ ಅವ್ರ ಕಡೆ ಇಂತ ಬಿದ್ದಾವ ಏನು. ನಡಿ ಮಾವ ಬಂದು ನಾಡಿ. ನಾ ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಬಚ್ಚಿಟ್ಕೊಂತೀನಿ. ಅವ್ರು ಏನು ಮಾತಾಡ್ತಾರ ಕೇಳಿಸ್ಕೊಂತೀನಿ. ಬಾಯ್ ಕಡೆ ಸೈಡಿ ನಿಂದ್ರೋಣ. ಈಗ ಬಂದು ಯಾವ ಮಾವನ ಮಾವಾರ ಆರಾಮದಿರಿ? ಬಂದ್ರೇನ್ರಿ ಇಲ್ಲಿ ಸೂರಜ್ ಮತ್ತು ಪ್ರೇಮ? ಆರಾಮದಿರಿ ಮಾವಾರ? ಆರಾಮದಿ ನೋಡುವ. ನೀವು ಆರಾಮದಿರೇನೆ? ಏನು ಮಾತು ಅವ್ರ ಮನೆಯಿಂದ ಜಲ್ದಿ ಬಂದ್ಬಿಟ್ರಲ್ಲ. ನಾವು ಕದಿಲ್ಲ ಬಿಟ್ಟಿಲ್ಲ. ಇದಕ್ಕೆ ಬರಕ್ಕೆ ಹೋಗಿದ್ರೆ ಸುಮ್ಮನೆ ಅವ್ರು ನೋಡಿ ಮತ್ತೆ ಆಫೀಸಿಗೆ ಬಂದಾರ. ಕೆಲಸ ಮಾಡ್ತೀವಿ ನಾವು, ನೀವು ಹೋಗ್ರಿ ಮನೆಗಂತೆ 1 ನಿಮಿಷನೂ ಇರಾಕ್ಬಿಟ್ಟಿಲ್ಲ ನಂಗೆ ಕಳ್ಸ ಬಿಟ್ರು. ಹೋಗಿ ಭಾಳ ದಿನ ಆಗಿತ್ತಲ್ಲ. ಮತ್ತು ನೀವು ಅಂಕಲ್ ಇಬ್ಬರೇ ಕೆಲ್ಸಕ್ಕೆ ಹೋಗ್ತಿದ್ರಿ ಆಫೀಸಿಗೆ. ಇಬ್ರಿಗೆ ಹೆವಿ ಆಗ್ತಿತ್ತು ಅಂತೇಳಿ ಮತ್ತು ಸೂರಜ್ ಮತ್ತು ಪ್ರೇಮ ಆಫೀಸಿಗೆ ಹೋದ್ರಿ. ಇನ್ನೊಂದು 4 ದಿನ ಇರ್ಬೇಕಿಲ್ವಾ? ಇರ್ಲಿ ತಗೋರಿ ಮಾವಾರ. ಮತ್ತೆ ಹೋಗೋದೈತೈತ್ರಿ. ಇಷ್ಟು ದಿನ ಇದ್ದು ಬಂದೇವಿ. ನೋಡ್ವೆ ಎಷ್ಟು ಅರ್ಥ ಮಾಡ್ಕೊಂಡು ಸ್ವಸ್ಥರು ಸಿಕ್ಕ್ಯಾರ ನನಗೆ. ಹ್ಞೂಪ್ಪ ಮತ್ತೆ ಹೆಂಡತಿ ಅಂತ ಅರ್ಥ ಮಾಡ್ಕೊಳಂಗಿಲ್ಲ ನಿನಗೆ. ಸ್ವಸ್ಥರಾದ್ರೂ ಅರ್ಥ ಮಾಡ್ಕೊಂತಾರ ತಗೋ. ಮಕ್ಕಳಂತ ಸ್ವಸ್ಥರು ಸಿಕ್ಕ್ಯಾರ. ಇನ್ನೇನು ಬೇಕು ನಿನಗೆ? ನನಗೂ ಅಷ್ಟು ಸಾಕು ಬೇವ. ಮಕ್ಕಳಿಗೆ ತೆಚ್ಚು ನೋಡ್ಕೊಂತಾರಲ್ಲ ನಮ್ಗೆ ಅಷ್ಟು ಸಾಕು. ಬರೀ ಮಾವಾರ ಊಟ ಮಾಡಂದ್ರಿ. ಬರೀ ಊಟಕ್ಕೆ ಇಡ್ತೀನಂತೆ. ಹ್ಞೂ ಬಂದ ತಡಿ ಕೈ ಮುಖ ತಗೊಂಬರ್ತೀನಂತ. ಸರಿ ತಗೋರಿ ಮಾವಾರ, ನೀವು ಕೈ ಮುಖ ತಗೊಂಬರ್ರಿ, ನಾ ಊಟಕ್ಕೆ ಇಡ್ತೀನಂತೆ. ಸರಿ ತಗೋಬಾ. ದೀಪಿ ಏನು ಮಾಡೋದ್ಲಿ ಅವ್ರನ್ನ ಈಗ? ನನ್ನ ಕಡೆ ಒಂದು ಪ್ಲಾನ್ ಐತಿ. ಏನು ಪ್ಲಾನ್? ಏನು ಅದು ಪ್ಲಾನ್? ಅಜ್ಜಿ ನಾವು ಒಂದು ಪ್ಲಾನ್ ಮಾಡೀವಿ. ನಾವು ಹೇಳ್ದಂಗೆ ನೀವು ಮಾಡ್ಬೇಕಷ್ಟೆ. ನಮ್ಗೆ ಹೆಲ್ಪ್ ಮಾಡ್ಬೇಕು ನೀವು. ಪ್ಲಾನ್ ಇದ್ರ ಸಂಬಂಧ ಎದಕ್ಕಲ್ಲ? ಇಲ್ಲಿ ಗೋಡೆಗೂ ಕಿವಿ ಇರ್ತಾವು. ಇಲ್ಲಿ ಬರ್ರಿ ಇಲ್ಲಿ. ಬ್ಯಾಡ್ತಡ್ರಿ ನಾನು ಬಂದೆ. ಓಹೋ ಹಂಗೇನ? ಸರಿ ತಗೋ ನೀ ಹೇಳ್ದಂಗೆ ಮಾಡ್ತೀನಂತ. ಏನು ಪ್ಲಾನ್ ಮಾಡತ್ತಾವಲ್ಲಿ ಇವು ಕಿವ್ಯಾಗ ಮಾಡ್ಕೊಳತ್ತಾವು? ಲೇ ಗಾಡಿಗೂ ಕಿವಿ ಇರ್ತಾವ ಹುಷಾರು. ಅದಕ್ಕೆ ಅಲ್ಲ ಅಜ್ಜಿ ಕಿವಿಗೆ ಹೇಳಿದ್ದೆ. ಅಲ್ಲಿ ಸರ್ ನೀನು ಹಿಂದಗಡೆ ಹಂಗ ನೋಡು ಗೊತ್ತಿಲ್ಲಾರ್ದಂಗ. ಓಹೋ ಕದ್ದು ಮುಚ್ಚಿ ಕೇಳ್ಕೊಳತ್ತಾರ. ಅದಕ್ಕೆ ಮತ್ತೇನು ಪ್ಲಾನ್ ಅಂತ ನಂಗೆ ಹೇಳಿಲ್ಲ. ಓ ಓಕೆ ಹೊಟ್ಟೆ ತುಂಬ ಊಟ ಆತ್ ನೋಡುವ.
ಭಾಳ ನಾಗಿತ್ತು ನೋಡು ಇಷ್ಟು ನೆಮ್ಮದಿ ಊಟ ಮಾಡಿ ಇಷ್ಟು ಪ್ರೀತಿ ಇಂತ್ರ ಮಕ್ಕಳಂಗ ಸ್ವಸ್ತಾರೆ ಊಟಕ್ಕೆ ಬಡಿಸಿದ್ರೆ ಮತ್ತೆ ಮಾವಾಗ ಜಲ್ದಿನ ಹೊಟ್ಟೆ ತುಂಬಿಡ್ತೈತಿ. ನಿಮ್ಮ ಅತ್ತಿಯಾರ ಒಂದಿನಾರ ಬರ್ರಿ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳೋದಕ್ಕಿನ ಅಲ್ಲ. ಅದಕ್ಕಲ್ಪ ನಿನಗ ನಿನ್ನ ಮಕ್ಕಳು ಮುದ್ದೆ ಅಂತ ಸೊಸೆಯಾರ ತಂದು ಕೊಟ್ಟಿರೋದ ಅಪ್ಪಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ. ಹೌದು ಬೇ, ಅದಂತೂ ನಿಜ ನೋಡು. ನನ್ನ ಮಕ್ಕಳು ಯಾವ ಕೆಲಸ ಒಳ್ಳೇದು ಮಾಡಿರಲ್ಲ ಗೊತ್ತಿಲ್ಲ, ಇದೊಂದು ಕೆಲಸ ಮಾತ್ರ ಒಳ್ಳೇದು ಮಾಡ್ಯಾರ ನೋಡು. ನಾವೇನು ಕೂಡ ಹಾಕ್ತಿದ್ದಿಲ್ಲ ಪಾಪ, ಏನು ನೋಡ್ಲಾರ ನೋಡ್ಬಿಟ್ಟಾರ ಸೊಸ್ತಾರೊಳಗ. ಏನು ದೊಡ್ಡ ಮಾತದ ಊಟಕ್ಕೆ ನೀಡೋದು. ನನ್ನ ಮಾವಾರ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ರೀ, ಮತ್ತೆ ನೀವೇನು ಅನ್ಕೋಬಾರ್ದು. ಏನು ಅದು ನನ್ನ ಮುಂದೆ ಹೇಳಕ್ ಮುಜುಗರ? ನಾನೇನು ಅನ್ಕೊಂಡಂಗಿಲ್ವಾ? ನೀ ಆರಾಮ್ಸೆ ಹೇಳ್ಬೋದು. ಆದ್ರಿ ಐಶ್ವರ್ಯ ಸೌಂದರ್ಯ ಅದ ಮತ್ತೆ ಅವ್ರ ಮಮ್ಮಿ ಮಗ್ದುಕೊಳತಿದ್ರಿ. ಬಂದು ಇಷ್ಟ ದಿನ ಆತ್ ನಾವು ನಮಗೆ ಮನೆ ಇಂತ್ರ ಯಾರು ಕಳ್ಸತ್ತೇ ಇಲ್ಲ ಹೋಗಂತೇಳಿ. ಮತ್ತೆ ಏನ್ ಮಾಡೋದು, ಇಲ್ಲೇ ಇರಾಕಂತೂ ಆಗತ್ತಿಲ್ಲ ನಮಗ. ಇವರು ಹೋಗಂತ ಹೇಳತ್ತಿಲ್ಲ. ಸ್ವಲ್ಪ ಕೈಗೆ ಖರ್ಚಿಗೆ ರೊಕ್ಕ ಕೊಟ್ಟಿದ್ರೆ ನಮ್ಮ ಊರಿಗೆ ನಾವು ಹೋಗಿ ಸೇರ್ಕೊಂತಿದ್ವಿ. ಕೈಗೆ ರೊಕ್ಕ ಇಲ್ಲಲ್ಲ ಅಂತೇಳಿ ಸುಮ್ಮನೆ ಕುಂತೀವಿ. ಇವರು ಏನು ಕೇಳಾತೇ ಇಲ್ಲ, ನಮಗೂ ಬಾಯಿ ಬಿಟ್ಟು ಮಾತಾಡಕ್ ಆಗತ್ತಿಲ್ಲ. ನಾವು ಬಾಯಿ ಬಿಟ್ಟು ಹೆಂಗೆ ರೊಕ್ಕ ಕೇಳ್ಬೇಕು ಅವ್ರಿಗೆ, ನಾವು ಹೆಂಗೆ ರೊಕ್ಕ ಇಸ್ಕೊಂಡು ಹೋಗ್ಬೇಕು ಅವ್ರಿಗೆ ಅಂತೇಳಿ ಮಾತಾಡ್ಕೊಳತಿದ್ರಿ ಮಾವಾರ ಅವ್ರ. ನಾವು ಅವರಾಗಿ ಕೊಟ್ರೆ ಖರ್ಚಿಗೆ ನಾವು ಹೋಗ್ಬೋದು ಊರಿಗೆ, ಅವರು ಏನು ಮಾತು ತೆಗಿಯತ್ತಿಲ್ಲ. ಮತ್ತು ನಾವು ಹೆಂಗೆ ಹೋಗೋದು ಅಂತೇಳಿ ಮಾತಾಡ್ಕೊಳತಿದ್ರಿ ಅವ್ರು. ಹೂಪ 3-4 ದಿನ ನಮಗೂ ಕಿವಿ ಬಿದ್ದೈತಿ. ನಾನು ಹೋಗ್ಲಿ ಬಿಡ, ಒಂದು 4 ದಿನ ಇನ್ನೊಂದು ಸ್ವಲ್ಪ ದಿನ ಇರಲಿ, ಆಮೇಲೆ ಮತ್ತೆ ಏನಾರು ಹೇಳಿದ್ರಾತ ಅಂತೇಳಿ ಸುಮ್ಮನಾಗಿದ್ದೆ. ಮತ್ತು ಅವರ ಹೋಗ್ಬೇಕನ್ನತ್ತಾರ, ನಾವು ಯಾಕೆ ಇದು ಮಾಡೋಣ, ಅವ್ರ ರೊಕ್ಕ ಹೆಂಗೆ ಕೇಳ್ಬೇಕಂತೇಳಿ ಮುಜುಗರದಿಂದ ಅದಾರ. ನಿನ್ನ ಹೆಂಡ್ತಿನ ಅದಕ್ಕಂತರೂ ತಾನು ಪಾರ್ಟಿನೋ ಅದು ಇದು ಅಂತೇಳಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಾಳೆ. ಅವ್ರ ಕಡೆ ತಿರುಗಿ ನೋಡಾತಿಲ್ಲ ಈಗ ನಿನ್ನ ಹೆಂಡ್ತಿನೂ ಜಾಸ್ತಿ. ನಿನ್ನ ಹೆಂಡ್ತಿ ಅವ್ರನ್ನ ಕೇರ್ ಮಾಡೋದು ಬಿಟ್ಬಿಟ್ಟಾಳೆ. ಬೆಳಗ್ಗೆ ಹೋಗ್ತಾಳೆ, ರಾತ್ರಿ ಬರ್ತಾಳೆ, ಊಟ ಮಾಡ್ತಾಳೆ, ಮಕ್ಕೊಂತ ಮತ್ತೆ ಬೆಳಗ್ಗೆ ಎದ್ದು ಹೋಗ್ತಾಳೆ. ಬರೀ ಇದಾಗಿತ್ತಕ್ಕಿಂದು. ಈ ಕಡೆ ಲಕ್ಷ ಕೊಡಪ್ಪ ನೀನು ನೋಡಿ, ಮತ್ತೆ ಅಡ್ದಾರಿ ಹಿಡಿದಿದ್ದಾಳೆ ನಿನ್ನ ಹೆಂಡ್ತಿ. ನಿನ್ನ ಹೆಂಡ್ತಿ ಆಮೇಲೆ ನೋಡಂತ ಮತ್ತು ಇವ್ಕೊಳ್ಳೋದು ಏನಾರು ನೋಡಿ ಯೋಚನೆ ಮಾಡಿ ಅವ್ಕೊಂಡು ನೋಡಿ ಖರ್ಚಿಗೆ ಏನಾರು ರೊಕ್ಕ ಕೊಟ್ಟು ಕಳಿಸ್ತೀನಿ ನೋಡಿ ಪಾಪ ಮತ್ತು ಅವ್ರಿಗೆ. ಹ್ಞೂ ರೀ ಮಾವರ. ಓ ಹೌದೇನೋ, ನಂಗೆ ಈ ವಿಷಯನ ಗೊತ್ತಿಲ್ಲ ಬೇ. ಮತ್ತು ಅಕ್ಕಿನೂ ಏನು ಮಾತಾಡೇ ಇಲ್ಲ. ಮತ್ತು ಆ ವಿಜಿ ಏನಾರು ಹೇಳಿದ್ರೆ ನನಗೂ ಗೊತ್ತಾಗ್ತಿತ್ತು. ಆ ವಿಜಿ ಏನು ಮಾತಾಡೇ ಇಲ್ಲ. ನಾನೇನೋ ಆಧಾರ್ ಬಿಡ ಹೋಗ್ಲಿ ಅಂತ ಸುಮ್ಮನಾಗಿದ್ದೆ. ಇಲ್ಲ 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 ನೋಡಿದೇನ ಅಕ್ಕ, ಎಂಥ ಪ್ಲಾನ್ ಮಾಡಿದ್ರು ಇವ್ರು. ಬಂದು ಕೊಟ್ಲಿಲ್ಲ ನಮ್ಮ ಮನೆ ಹತ್ರ ಹೊರ ಹಾಕಕ್ಕೆ. ಅದಂತೀನಿ ನಾವು ಯಾವಾಗ ಹಿಂಗೆ ಮಾತಾಡ್ಕೊಂಡೇವ? ಆ ಮುದುಕಿ ನೋಡು ಎಷ್ಟು ಸುಳ್ಳು ಆಗೈತಿ. ನಾವು ಯಾವಾಗ ಹಿಂಗೆ ಮಾತಾಡ್ಕೊಂಡೇವಿ? ನಾವು ಮಾತಾಡೇ ಇಲ್ಲ ಹಿಂಗೆ. ಈಗ ನಾವು ಹೋಗಿ ಹೇಳಕ್ಕೂ ಬರಂಗಿಲ್ಲ ನಾವು ಹಿಂಗೆ ಮಾತಾಡೇ ಇಲ್ಲ ಅಂತೇಳಿ. ನಮ್ಮೇಲೆ ನಂಬ್ತಾರ ಅವ್ರು. ಈಕಿ ದೀಪದಾಳಕಿ ದೀಪಿ ಕಂತ್ರಿ ಬುದ್ಧಿ ಭಾಳ ಐತಿಕಿನ್ ತಲ್ಯಾಗ. ಹಂಗೆ ನಿಂತಲ್ಲೇ ನಾವು ಐಡಿಯಾ ಮಾಡಿದ್ ನೋಡಿಕಿ ಉರ್ಚಿನಾಲಿ ಒಯ್ದೊಂದು. ಭಾಳ ದಿನ ಆತಲ್ರಿ ಅವ್ರು ಇಲ್ಲೇ ಇದ್ದೆ. ಯಾಕಂದ್ರೆ ವಯಸ್ಸಿಗೆ ಬಂದು ಹುಡುಗಿಯರು ಬೇರೆ ಅದಾರ. ಎಷ್ಟು ದಿನ ಅಂತ ಅವ್ರು ಇಲ್ಲೇ ಇರ್ತಾರೆ ಹೇಳ್ರಿ. ಅವ್ರ ಕಡೆ ಕೈಯಾಗ ರೊಕ್ಕ ಇಲ್ಲ, ಇಲ್ಲಿದ್ರು ಹೋಗಕ್ಕೆ. ಅದಕ್ಕೆ ಸುಮ್ಮನೆ ಅದಾರ ರೀ ಇವ್ರು. ಹತ್ತಿ ಬಗ್ಗೆ ಅಂತ ನಿಮ್ಗೆ ಗೊತ್ತೈತಿ, ಇದಕ್ಕೂ ಕೇರ ಮಾಡಂಗಿಲ್ಲ ಅವ್ರು ಅಂತೇಳಿ. ಅದಕ್ಕೆ ಅವ್ರು ನಮ್ಮ ಕಡೆ ರೊಕ್ಕ ಕೇಳಕ್ಕೂ ಮುಜುಗರ ಇಂತ ಅದಾರ. ಈ ಕಡೆ ಕೇಳಕ್ಕೆ ಬಾರ್ದು, ಈ ಕಡೆ ಸುಮ್ಮನೆ ಇರಕ್ಕಬಾರ್ದು. ಹಂಗದಾರ ಈಗ ಅವರು. ಈಗ ನೀವೇನಾರು ಅವ್ರಿಗೆ ರೊಕ್ಕ ನೀವಾಗೆ ಕೊಟ್ಟರೆ ಅಂದ್ರೆ ಊರಿಗೆ ಹೋಗ್ತಾರೆ ನೋಡ್ರಿ ಈಗ ಅವ್ರು. ಅದೇ ಬಂದ್ಬಿಟ್ರಲ್ಲ ಅವ್ರ ಧನಲಕ್ಷ್ಮಿ ಅವ್ರೆ. ಅಯ್ಯೋ ಮಮ್ಮಿ, ಯಾಕೆ ಬರಕ್ ಹೋದಿಯ ನೀನು? ಇದ್ದೀನ ಮಮ್ಮಿ, ಇನ್ನೂ ಸ್ವಲ್ಪ ಬಿಟ್ಟು ಬರಬಾರ್ದ? ಈಗ ಬರ್ಬೇಕಾಗಿತ್ತೇನೆ. ನನಗೆ ಯಾಕೆ ಕರೆಯತಾರಪ್ಪ ಇವ್ರು? ಕುರಿ ತಾನಾಗಿ ಬಂದಿದೆ. ಹೇಳ್ರಿ ಅಣ್ಣಾರ. ಇವತ್ತು ನಿಮ್ಮ ಕೈಗೆ ಒಂದು ಸ್ವಲ್ಪ ಖರ್ಚಿಗೆ ರೊಕ್ಕ ಕೊಡ್ತೀನಿ ರೀ. ನಾಳೆ ಹೋಗ್ತೀರೇನ್ರಿ ನೀವು ಊರಿಗೆ? ರೊಕ್ಕ ರೀ ಊರಿಗೆ ರೀ? ಅದು ಅರ್ಥ ಆಗ್ಲಿಲ್ಲ ನನಗೆ. ಅದಾರ ನಿಂಗೆ ಊರಿಗೆ ಹೋಗಿ ರೊಕ್ಕ ಬೇಕಾಗಿದ್ದಿಲ್ಲ? ಮತ್ತೆ ಎಷ್ಟು ದಿನ ಅಂತ ಇಲ್ಲೇ ಇರೋದು ಅಂತೇಳಿ ಮಸಗ ಹತ್ತಿದ್ದಿಲ್ಲ ನೀವು? ಅದಕ್ಕೆ ನನ್ನ ಮಗ ಇವತ್ತು ರೊಕ್ಕ ಕೊಡ್ತಾನೆ, ನಾಳೆ ಹೋಗ್ಬಿಟ್ರಿ ಊರಿಗೆ. ಇದೇನಪ್ಪ ನಾನು ಮಾತಾಡಿದ್ದೆ? ಹ್ಞೂ ರೀ. ಮತ್ತೆ ಈಗ ಅಷ್ಟು ಮಾವಾರ ಹೇಳತ್ತಾರೆ, ಮತ್ತೆ ತಗೊಂಡು ಹೋಗ್ಬಿಡ್ರಿ. ಮತ್ತು ಪಾಪ ನಿಮಗೂ ಖರ್ಚಿಗೆ ರೊಕ್ಕ ಇಲ್ಲ ಏನಿಲ್ಲ, ಅದಕ್ಕೆ ಇಷ್ಟು ದಿನ ಇಲ್ಲೇ ಇದ್ರಿ. ಈಗ ಮಾವಾರ ರೊಕ್ಕ ಕೊಡ್ತಾರೆ, ತಗೊಂಡು ಹೋಗ್ಬಿಡ್ರಿ ನೀವು. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀರಿ ಅಷ್ಟೇ. ಹ್ಞೂ ದೀಪಾ ಪ್ರೀತಿ ಬಂದ್ರಿ ನೀವು? ನಾವು ಬಂದು ಬಳತಾತ್ರಿ. ಅದು ಮಾವಾರ ಇನ್ನೂ ಹೇಳತ್ತಾರ ನೋಡ್ರಿ, ಕೇಳ್ರಿ ಅಲ್ಲಿ. ಈಗ ನನ್ನ ಕಡೆ ಕ್ಯಾಶ್ ಇಲ್ರಿ, ಕ್ಯಾಶ್ ತೊಗೊಂಬರ್ತೀನಿ ನಾನು ಸಂಜೆ ಮುಂದೆ. ಬೇಕಾದ್ರೆ ನಾಳೆ ಎಷ್ಟು ಗಂಟೆಗೆ ಹೋಗ್ತೀರಿ ನೀವು? ನಾಳೆ ಕೊಟ್ಬಿಡ್ತೀರಿ ಅಂತ. ಎಷ್ಟು ಗಂಟೆಗೆ ಹೋಗ್ತೀರಿ ನಾಳೆ ನೀವು? ಎಷ್ಟು ಗಂಟೆ ಬಸ್ ಐತಿ ನಿಮಗೆ? ಬಸ್ ರೀ 12 ಗಂಟೆ ಸುಮಾರು ಇರ್ಬೋದು ರೀ. ಹೌದ್ರಿ, ಸರಿ ತಗೋರಿ. ನಾನು ನಿಮಗೆ ಒಂದು 10 ಗಂಟೆ ಹಿಂಗೆ ರೊಕ್ಕ ಕೊಡ್ತೀನಿ ಅಂತ. ಡ್ರೈವರ್ ನಿಮ್ಗೆ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತಾರಂತ. ಆರಾಮ್ಸರಿ ಹೋಗಿ ಬರ್ರಿ. ಏನ ಸರಿ ತಗೋರಿ ಅಣ್ಣಾರ. ನಿಮಗೂ ಮತ್ತು ಖರ್ಚಿಗೆ ಮತ್ತು ಮನೆಗೆ ಆಗೋಷ್ಟು ಕೊಡ್ತೀನಿ ಅಂತ ರೊಕ್ಕ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ ನೀವು. ಹ್ಞೂ ರೀ ಅಣ್ಣಾರ, ಸರಿ ತಗೋರಿ. ಸರಿ ತಗೋಬಿ, ನಾವು ಹೋಗಿ ಮಕ್ಕೊಂತೀನಿ ಅಂತ. ಸುಸ್ತಾಗಿತ್ತು, ಭಾಳ ರೆಸ್ಟ್ ಮಾಡ್ತೀನಿ ಸ್ವಲ್ಪ. ಹೋಗಿ ಮಕ್ಕೋ ಹೋಗಿ. ನೀನು ಭಾಳ ಸುಸ್ತಾಗಿರ್ಬೇಕು, ನೀನು ಕೆಲಸ ಮಾಡಿ ಹೋಗಿ ಮಕ್ಕೋ ಹೋಗಿ. ದೀಪಾ ಪ್ರೀತಿ ಹೋಗ್ರವ, ನೀವು ರೆಸ್ಟ್ ಮಾಡ್ರಿ. ಪಾಪ ಊರಿಂದ ಬಂದಾಗಿಂತ ಏನು ಕೆಲಸ ಮಾಡ್ಕೊಂಡು ಕುಂತೀರೋ ಏನ, ಹೋಗಿ ರೆಸ್ಟ್ ಮಾಡ್ರಿ. ಸರಿ ತಗೋರಿ ಮಾವಾರ, ನೀವು ಹೋಗಿ ರೆಸ್ಟ್ ಮಾಡ್ರಿ. ನಾವೇನು ಇಲ್ಲಿಂತ್ರ ಬಂದೆ, ನಮಗೇನು ಸುಸ್ತಾಗಿಲ್ರಿ. ನಾವು ಅಜ್ಜಿ ಜೊತೆ ಮಾತಾಡ್ಕೊಂಡು ಕುಂದಿರ್ತೀವಿ. ಭಾಳ ದಿನ ಆಯ್ತು ಅಜ್ಜಿ ಜೊತೆ ಮಾತಾಡ್ಕೊಂಡು ಕುಂತಿಲ್ಲ. ಹಂಗೆ ಮಾಡ್ತೀರಿ? ಸರಿ ತಗೋರಿವ. ಆಂಟಿ ಬಟ್ಟೆ ಪ್ಯಾಕ್ ಮಾಡ್ಕೊಳಕ ಬ್ಯಾಗ್ ಐತ್ರಿ, ಏನು ಕೊಡ್ಲೇನ್ರಿ? ಇದಿರ್ಬೇಕು ತಗೋ, ಬರೋಬೇಕು ತಗೋ ಬಂದಿದ್ರಲ್ಲ ಅವ್ರ. ಹಾಂ ಆಯ್ತು ನಮ್ಮ ಕಡೆ ಏನು ಬ್ಯಾಗ್ ಏನು ಬೇಡ. ಅಜ್ಜಿ ಬರ್ರಿ, ಊರೊಳಗೆ ಏನೇನು ಆತೆಲ್ಲ ನಿಮ್ಗೆ ಹೇಳ್ತೀನಿ ಅಂತ ನಾನು ನಿಮಗೆ. ಸರಿ ತಗೋ ಬಾ. ಬುದ್ಧಿ ಇಲ್ಲ ಏನು ಬಮ್ಮಿ ನಿಂಗೆ? ಯಾವಾಗ ಬರ್ಬೇಕು ಯಾವಾಗಿಲ್ಲ ಅಂತ ಹೇಳಿ ನಿಂಗೆ ಈಗ ಯಾರು ಬಂದ್ರಿ ಇಲ್ಲಿ? ಅವ್ರು ಮಸ್ ಹೋಗ್ಬೇಕಾರೆ ನಿನಗೇನಾತ್ಲಿ?
ಅಲ್ಲ ಮಮ್ಮಿ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಗೊತ್ತೇನ ನಾವು ಮನೆಯಿಂದ ಹೊರಗೆ ಹಾಕ್ಬೇಕಂತೇಳಿ. ಪ್ಲಾನ್ ಎದ್ರ ಸಂಬಂಧ? ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ. ಬೇಡ ಸುಮ್ಮನೆ ಹಂಗೆ ಹೊರಗೆ ಹಾಕತ್ತಾನೆ. ರೊಕ್ಕ ಕೊಡ್ತೀನಿ ಅಂತಂದ್ರಲ್ಲಮ್ಮ, ಸುಮ್ಮನೆ ರೊಕ್ಕ ತೊಗೊಂಡು ಹೋಗೋಣ ನಡ್ರಿ. ಅಲ್ಲ ಮಮ್ಮಿ ನಿಂಗೆ ಸ್ವಲ್ಪ ಬುದ್ಧಿ ಐತೆನ? ಅಲ್ಲಿ ಹೋಗಿ ಏನು ಮಾಡೋದೈತೆ ನಾವ? ಅದ ಮುರ್ಕುಲ್ ಮನೆ ಅದ ಕೆಲಸ ಅದ ಎಲ್ಲ ಹೋಗ್ರವ ಆ ಕಡೆ. ಅವ್ರು ರೊಕ್ಕ ಕೊಡ್ತೀನಿ ಅಂದ್ರೆ ಇಲ್ಲೇ ಚಲೋ ರೊಕ್ಕ ಕೊಟ್ರೆ ಸುಮ್ಮನೆ ಕಡೆ ನಡ್ರಿ. ಚಲೋ ಮನೆ ಒಳಗೆ ಬಾಡಿಗೆ ಮನೆ ನೋಡ್ಕೊಂಡು ಇದ್ದೆ ಆರಾಮ ಯಾವ್ದು ಒಂದು ಕಲ್ಸ್ಕೋದ್ರ ಆತೆ. ಅದರಲ್ಲೂ ಅವರು ಅಷ್ಟು ದಡೀರಂತ ರೊಕ್ಕ ಕೊಡ್ತೀನಿ ಊರಿಗೆ ಹೋಗ್ರಿ ಅಂತಂದ್ರೆ ನಾ ಏನಂತ ಮಾತಾಡಲಿ? ಇಲ್ಲೇ ಇರ್ತೀನಿ ಅಂತ ಮಾತಾಡಲೇನ? ಏನು ನನ್ನ ಮನೆ ಇಲ್ಲೇ ಇರ್ತೀನಿ ಅನ್ನಕ್ಕೆ? ನಿಮ್ಮ ಅತ್ತಿನ ನಮ್ಗೆ ಕೇರ್ ಮಾಡ್ದೆ ಬಿಟ್ಬಿಟ್ಟು ಆಕಿ 3 ಹೊತ್ತು ಅದ ಪಾರ್ಟಿ ಅಂತ ಹೋಗಿ ಗೆಳತಾರ ಅಂತ ಅಲ್ಲಿ ಅಡ್ಡಾಡ್ಕೊಂಡು ಆಕಿ ನೋಡಿದೇನೆ. ಆಕಿ ನಮ್ಗೆ ಕೇರ್ ಮಾಡತ್ತಾಳೆ. ಈಗ ಒಂದು ಬೆಳಗಿಂತ ಹೋದ್ರೆ ರಾತ್ರಿ ಬರ್ತಾಳೆ. ಮತ್ತೆ ಆಕಿ ನಮ್ಗೆ ಸಿಗೋದಕ್ಕೆ ಅಪ್ರೂಪ ಆಗೈತಿ. ಈಗ ಸುಮ್ಮನೆ ಮರ್ಯಾದೆ ಗಿಡಗತ್ತೆ ಎದಕ್ಕಿರೋದು? ಈಗ ಅವ ರೊಕ್ಕ ಕೊಡ್ತೀವಿ ಅಂತಾನಿಲ್ಲ, ಸುಮ್ಮನೆ ತೊಗೊಂಡು ಹೋಗೋಣ ನಡಿ. ಈಗ ನಿಮ್ಮ ಮತ್ತಿನೂ ಕೇರ್ ಮಾಡತ್ತಿಲ್ಲ, ಈಗ ಅವರು ಕೇರ್ ಮಾಡತ್ತಿಲ್ಲ ಅಂದಮೇಲೆ ನಮ್ಗೆ ಒಂದಿಟ್ಟು ಮರ್ಯಾದೆ ನನಗಿಲ್ಲ. ಬರ್ತಾ ಕೆಲಸ ಆಗತ್ತೆ ನೋಡ್ತಾರೆ ನಮಗೆ. ಸುಮ್ಮನೆ ಪುಕ್ಷಡಿ ರೊಕ್ಕ ಸಿಗತ್ತಾವ, ತೊಗೊಂಡು ನಡಿ. ಸರಿ ತಗೋ.